ಆತ್ಮೀಯ ವೀಕ್ಷಕರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು RTE ಮೂಲಕ ಯಾವ ರೀತಿ ಒಂದು ಖಾಸಗಿ ಶಾಲೆಗಳಲ್ಲಿ ಸೀಟನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು RTE ಸೀಟ್ನಲ್ಲಿ ಯಾವ ಶಾಲೆಗಳಲ್ಲಿ ಎಷ್ಟು ಸೀಟ್ಗಳು ಇದೆ ಅನ್ನುವಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರೋಂಥದ್ದು ಏನಪ್ಪ ಅಂದರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಮೊಬೈಲ್ನ ಮೂಲಕ ಯೂಸ್ ಮಾಡಿಕೊಂಡು ನೀವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅನ್ನುವಂಥ ಒಂದು ವೆಬ್ಸೈಟನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಕೆಳಗಡೆ ಬಂದರೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ನೋ ಮೈ ಸ್ಕೂಲ್ ನೈಬರ್ ಸ್ಕೂಲ್ ಲೀಸ್ಟ್ RTE 2026 ಅಂತೇಳಿ ಬರುತ್ತೆ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನು ಡಿಸ್ಟಿಕನ್ನು ಕೇಳುತ್ತೆ, ಅಂದರೆ ಸೆಲೆಕ್ಟ್ ಡಿಸ್ಟಿಕನ್ನು ಕೇಳುತ್ತೆ. ನೀವು ಈ ಸೆಲೆಕ್ಟ್ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಏನಾಗ್ತಿದೆ ಅಂದರೆ, ನೀವು ಹಾಸನ ಅಂತ ಕ್ಲಿಕ್ ಮಾಡ್ತೀರಾ. ಅದಾದ ನಂತರ ನಿಮಗೆ ಸೆಲೆಕ್ಟ್ ಬ್ಲಾಕ್ ಅಂತ ಕೇಳುತ್ತೆ, ಅಂದರೆ ಆ ಒಂದು ಜಿಲ್ಲೆಯಲ್ಲಿ ಬರುವಂತಹ ಇತರ ತಾಲೂಕುಗಳು ಯಾವುದು ಹಾಸನಲ್ಲಿರುವಂಥ ಎಲ್ಲ ತಾಲೂಕುಗಳು ಶೋ ಆಗುತ್ತೆ. ಅದರಲ್ಲಿ ನೀವು ಒಂದನ್ನು ಟಿಕ್ ಮಾಡ್ಕೋಬೇಕು. ಎಕ್ಸಾಂಪಲ್, ಈಗ ನಾವು ಹೊಣೇಶ್ವರ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ರೆವಿನ್ಯೂ ವಿಲೇಜಸ್ ಹಾಗೆಯೇ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬರುತ್ತೆ. ಅಂದರೆ ನೀವು ಹಳ್ಳಿಯಲ್ಲಿ ಇದ್ದರೆ, ಹಳ್ಳಿಯಲ್ಲಿ ಪ್ರೈವೇಟ್ ಶಾಲೆಗಳಿದ್ದರೆ ಅಲ್ಲೂ ಸಹ ಸೇರಿಸ್ಬೋದು, ಹಾಗೆ ಸಿಟಿಯಲ್ಲೂ ಸಹ ಏನು ಶಾಲೆಗಳಿದ್ದರೆ ಅಲ್ಲಿಗೂ ಸೇರ್ಕೋಬೋದು. ಈಗ ಮೊದಲು ನಾವೊಂದು ಟೆಸ್ಟ್ ಮಾಡೋಣ ಏನಂತೇಳಿ ರೆವಿನ್ಯೂ ವಿಲೇಜಸನ್ನು ತಗೊಳ್ತೀನಿ. ಅದರಲ್ಲಿ ಯಾವುದೋ ಒಂದು ಊರು ಓಪನ್ ಆಗುತ್ತೆ, ಒಂದು ಊರು ಓಪನ್ ಆಗಿದ್ಕೊಟ್ಟೆ ಅಲ್ಲಿ ಕೆಳಗಡೆ ತೋರಿಸ್ತದೆ ಒಂದು ಶಾಲೆ ಇದೆ ಅಂತೇಳಿ. ಸೊ ನಾವು ನೆಕ್ಸ್ಟ್ ಅದನ್ನು ಅರ್ಬನಿಗೆ ಹಾಕೋಣ, ಅಂದರೆ ನಗರ ವ್ಯಾಪ್ತಿಗೆ ಬರುವಂತಹ ಶಾಲೆಗಳಿಗೆ ಲೀಸ್ಟನ್ನು ಹೋಗ್ತಾಗ ಈಗ ಹೊಣೇಶ್ವರ ಕೊಟ್ಟಿದ್ದೀನಿ ನೋಡಿ, ಅದರಲ್ಲಿ ಇಷ್ಟು ಶಾಲೆಗಳು ಸಹ ಶೋ ಆಗ್ತಾಯಿದೆ. ಅಂದರೆ ಇಷ್ಟು ಶಾಲೆಗಳಲ್ಲಿ RTEಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಶಾಲೆಗಳ ಲೀಸ್ಟನ್ನು ನೋಡಿಕೊಂಡು ನೀವು ಯಾವ ಶಾಲೆಗಳಿಗೆ ನಾವು ಅಪ್ಲೈ ಮಾಡಬೇಕು, ಮತ್ತು ನಾವಿರುವಂತಹ ಅಂದರೆ ಮಗುವಿನ ಆಧಾರ್ ಕಾರ್ಡು ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ಮಗುವಿನ ಆಧಾರ್ ಕಾರ್ಡು ಯಾವ ವಿಳಾಸದಲ್ಲಿರುತ್ತೋ ಆ ವಿಳಾಸವನ್ನು ಇಲ್ಲಿ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಲ್ಲಿ ಆಟೋ ಫೀಚಾಗಿ ಏನಾಗುತ್ತೆ ಅಂದರೆ, ಮಗುವಿನ ಆಧಾರ್ ಕಾರ್ಡಲ್ಲಿ ಯಾವ ವಿಳಾಸ ಇರುತ್ತೋ ಆ ಏರಿಯಾ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ. ನೀವು ಮೊದಲೇ ಈ ಒಂದು ಲೀಸ್ಟನ್ನು ನೋಡಿಕೊಂಡು ನಿಮ್ಮ ಏರಿಯಾದಲ್ಲಿ ಬರುವಂತಹ ಶಾಲೆಗಳನ್ನ ನೀವು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕು, ನಾನು ಯಾವ ಶಾಲೆಗೆ ಅಪ್ಲೈನ ಮಾಡಬೇಕು ಅನ್ನೋಂಥದ್ದು. ಹೀಗೆ ನೀವು ಇಲ್ಲಿ ಫಸ್ಟ್ ಶಾಲೆಗಳ ಲೀಸ್ಟನ್ನು ಓಪನ್ ಮಾಡಿ ನೋಡ್ಕೋಬೇಕು. ನಿಮ್ಮ ಡಿಸ್ಟಿಕ್ಗಳು, ನೀವು ಯಾವ್ಯಾವ ಡಿಸ್ಟಿಕಲ್ಲಿ ಅಪ್ಲೈ ಮಾಡ್ತೀರೋ ಆ ಡಿಸ್ಟಿಕ್ಗಳ ಬಗ್ಗೆ ಶಾಲೆಗಳ ಲೀಸ್ಟನ್ನು ಎತ್ತಿಟ್ಕೋಬೇಕು. ಅದಾದ ನಂತರ ನೀವು ಇಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ RTE ಸೀಟಿಗೆ ಅಪ್ಲೈ ಮಾಡಬೇಕು ಅನ್ನೋವಂಥದ್ದು. ಪ್ರಮುಖವಾಗಿ ನೀವು ಮಗುವಿನ ಜನನ ಪ್ರಮಾಣ ಪತ್ರ, ಹಾಗೆ ಮಗುವಿನ ಆಧಾರ್ ಕಾರ್ಡು, ಒಂದು ಫೋಟೋ, ಮತ್ತು ವಾಸಸ್ಥಳ ಇದ್ದರೆ ವಾಸಸ್ಥಳ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಯಾವಾಗ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ. ಆದರೆ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ನೀವು ಇನ್ನೂ ಮಾಡಿಸಿಲ್ಲ ಅಂತಂದರೆ ತಕ್ಷಣ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ಎನ್ರೋಲ್ಮೆಂಟನ್ನು ದಯವಿಟ್ಟು ಮಾಡಿಸಿ. ಯಾಕೆಂದರೆ ಇಲ್ಲಿ ಒಂದು ಆಪ್ಷನ್ಸ್ ಕೇಳುತ್ತೆ, ಆಧಾರ್ ಕಾರ್ಡ್ ಇದೆಯೋ ಅಥವಾ ಇಲ್ಲವೋ ಅಂತ ಕೇಳುತ್ತೆ. ಇಲ್ಲ ಅಂತ ನೀವು ಕೊಟ್ಟಂಥ ಆಪ್ಷನನ್ನು ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ಮಗುವಿನ ಆಧಾರ್ ಎನ್ರೋಲ್ಮೆಂಟ್ IDಯನ್ನು ಇಲ್ಲಿ ನಮೂದಿಸ್ಬಿಟ್ಟು ನೀವು ಮುಂದೆ ಹೋಗಬೇಕಾಗುತ್ತೆ. ಅದು ಯಾವ ರೀತಿ ನೀವು ಆಧಾರ್ ಬಳಸ್ಕೊಂಡು ಅಥವಾ ಆಧಾರ್ ಇಲ್ಲದೇ ಯಾವ ರೀತಿ RTE ಅಪ್ಲಿಕೇಶನ್ ಹಾಕೋ ಅನ್ನುವಂಥದ್ದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರು.